ನಮಸ್ಕಾರ, ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಧನುಶ್ರೀ. ಸಿಲಿಕಾನ್ ಸಿಟಿ ಅಂದ್ರೆ ಮಾದಕ ಜಗತ್ತು ನೆನಪಾಗುತ್ತೆ. ಇಲ್ಲಿ ದಿನಕ್ಕೊಂದು ಹೊಸ ಡ್ರಗ್ಸ್ ಜಾಲಗಳು ಹೊರಗೆ ಬರುತ್ತವೆ. ಯುವ ಸಮೂಹ ಮತ್ತಲ್ಲಿ ತೇಲಾಡಿದ್ರೆ ಪೆಡ್ಲರ್ಸ್ ಒಳ್ಳೆ ಕಮಾಯಿ ಮಾಡ್ತಾರೆ. ಆದ್ರೆ ಈ ಬಾರಿ ಸಿಕ್ಕಿ ಬಿದ್ದವರು ಮಾತ್ರ ಮಹಾನ್ ಚಾಲಾಕಿಗಳು. ಏನ್ ಮಾಡಿದ್ರು ನೋಡಿ. ಸಿಲಿಕಾನ್ ಸಿಟಿಯಲ್ಲಿ ಹೊಸ ರೀತಿಯ ಡ್ರಗ್ಸ್ ಸೇಲ್. ಕಾಕಿ ಪಡೆ ಬಲೆಗೆ ಬಿದ್ದ ಪಾಪಿ ಸ್ಪಾ ಡ್ರಗ್ಸ್ ಗ್ಯಾಂಗ್. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಡ್ರಗ್ಸ್ ಜಾಲಗಳಿಗೆ ಕೊನೆಯೇ ಇಲ್ಲ ಎನ್ನುವಂತಾಗಿದೆ. ಯುವ ಸಮೂಹವನ್ನ ಮಾದಕ ಲೋಕಕ್ಕೆ ಸೆಳೆಯಲು ವಿಭಿನ್ನ ಪ್ಲಾನ್ ಮಾಡುವ ಗಾಂಜಾ ಪೆಡ್ಲರ್ಸ್ ಇದೀಗ ಹೊಸ ರೂಪದಲ್ಲಿ ಡ್ರಗ್ಸ್ ಮಾರಾಟ ಮಾಡ್ತಿರೋದು ಪತ್ತೆಯಾಗಿದೆ. ಡ್ರಗ್ಸ್ ಮಟ್ಟ ಹಾಕಲು ಕಾರ್ಯಾಚರಣೆ ನಡೆಸಿದ ಪೊಲೀಸರಿಗೆ ಪಾಪಿ ಸ್ಪಾ ಬಲೆಗೆ ಬಿದ್ದಿದೆ. ಜ್ಯೂಸ್ ಮಾದರಿಯಲ್ಲಿ ರೆಡಿಯಾಗುತ್ತೆ ಮತ್ತೇರಿಸೋ ಡ್ರಗ್ಸ್. ಅಫೀಮು ಗಿಡದ ಕಾಯಿ ಬಳಸಿ ಲಿಕ್ವಿಡ್ ಡ್ರಗ್ಸ್ ತಯಾರಿ. ಇಲ್ಲಿ ನೋಡಿ, ಇದು ಪಾಪಿ ಗಿಡ ಅಂದ್ರೆ ಅಫೀಮು ಗಿಡ. ಇದನ್ನ ಹೆಚ್ಚಾಗಿ ರಾಜಸ್ಥಾನದಲ್ಲಿ ಬೆಳೆಯಲಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ರಾಜಸ್ಥಾನದ ತೋಟಗಳಲ್ಲಿ ಅಫೀಮು ಗಿಡವನ್ನ ಬೆಳೆಸಲಾಗುತ್ತೆ. ಅದೇ ಗಿಡ ದೊಡ್ಡದಾದ ಬಳಿಕ ಕಾಯಿ ಬಿಡುತ್ತೆ. ಆ ಕಾಯಿಯನ್ನ ಬ್ಲೇಡ್ನಿಂದ ಕೆರೆದು ಹಾಲು ಸಂಗ್ರಹಿಸ್ತಾರೆ. ಅದೇ ಅಫೀಮು. ಕೊನೆಯಲ್ಲಿ ಕಾಯಿಯನ್ನ ಕತ್ತರಿಸಿ ತಂದು ಚೆನ್ನಾಗಿ ಒಣಗಿಸಿದ ಬಳಿಕ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡ್ತಾರೆ. ಆ ಬಳಿಕ ಕಾಫಿ ಫಿಲ್ಟರ್ ರೀತಿ ಫಿಲ್ಟರ್ ಮಾಡ್ತಾರೆ. 100 ಲೀಟರ್ ನೀರಿನ ಜೊತೆಗೆ 1 ಲೀಟರ್ ಪಾಪಿ ಸ್ಟ್ರಾನಿಂದ ಫಿಲ್ಟರ್ ಮಾಡಿ ತೆಗೆದ ನೀರನ್ನ ಬೆರೆಸಿ ಪಾರ್ಟಿಗಳಲ್ಲಿ ಬಳಸಲಾಗುತ್ತದೆ. ಪಾಪಿ ಸ್ಟ್ರಾ ಅಫೀಮ್ದು ಒಂದು ಔಟರ್ ಫ್ರೂಟ್ ಕವರ್ ಇರುತ್ತೆ, ಅದನ್ನ ಪಾಪಿ ಸ್ಟ್ರಾ ಅಂತಾರೆ. ಸೊ ಅದನ್ನು ನಾವು ಸೀಸರ್ ಮಾಡಿದೀವಿ. ಇದರಲ್ಲಿ ಒಬ್ಬ ಆರೋಪಿನ ಅರೆಸ್ಟ್ ಮಾಡಿದೀವಿ. ಮೂಲತಃ ಇವರು ನಾರ್ತ್ ಇಂಡಿಯಾ ಕಡೆಯವರು. 68 kg ನಾವು ಸೀಸ್ ಮಾಡಿದ್ವಿ. ಅದರದ್ದು ಬೆಲೆ 60 ಲಕ್ಷ. 1 ಲೀಟರ್ ಪಾಪಿ ಸ್ಟ್ರಾ ಫಿಲ್ಟರ್ ನೀರು 1 ಲಕ್ಷಕ್ಕೆ ಮಾರಾಟ ಆಗುತ್ತೆ ಅನ್ನೋ ಮಾಹಿತಿ ಇದೆ. ಪಾಪಿ ಸ್ಟ್ರಾ ನೀರಿನ ಘಾಟು ಹೆಚ್ಚಾಗಿ ಇರೋದ್ರಿಂದ ರಸ್ನ ಸೇರಿದಂತೆ ವಿವಿಧ ಜ್ಯೂಸ್ನಲ್ಲಿ ಬೆರೆಸಿಕೊಳ್ಳಲಾಗುತ್ತಂತೆ. ಬೆಂಗಳೂರಿನ ವಿವಿಪುರಂನ ಪಾಪಿ ಸ್ಟ್ರಾ ಶೇಖರಣೆ ಮಾಡಿದ್ದ ಗೌಡೌನ್ ಮೇಲೆ ದಾಳಿ ಮಾಡಿ ಗುಲಾಮ್ ಸಿಂಗ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. 60 kgಗೂ ಅಧಿಕ ಡ್ರಗ್ಸ್ ಸೀಸ್ ಮಾಡಿದ್ದಾರೆ. ನೀರಲ್ಲಿ ನೆನೆಸಿ ಬಾಯ್ಲ್ ಮಾಡಿ ಅದರಿಂದ ಅದು ಫಿಲ್ಟರ್ ಮಾಡಿ ಒಂದು ಡ್ರಿಂಕ್ ಮಾಡ್ತಾರೆ. ಆ ಡ್ರಿಂಕ್ ಅದು ಇಂಟಾಕ್ಸಿಕೇಟಿಂಗ್ ವ್ಯಾಲ್ಯೂ ಬಹಳ ಜಾಸ್ತಿ ಇರುತ್ತೆ. ಅದನ್ನ ಕುಡಿದು ಅದು ನಶೆ ಮಾಡ್ತಾರೆ. ಸೊ ಇದು ಜನರಲಿ ನಾರ್ತ್ ಇಂಡಿಯಾ ಕಡೆಯವರು ಮತ್ತೆ ಅಲ್ಲಿ ಗೊತ್ತಿರುವವರಿಗೇನೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿರುತ್ತೆ. ಸೊ ಇದು ಮಾರ್ಕೆಟ್ ಅಲ್ಲಿ ಈಸಿಯಾಗಿ ಸಿಗ್ತಾ ಇತ್ತು. ವಿವಿಪುರಂ ಪೊಲೀಸರು ಡ್ರಗ್ಸ್ ಜಾಲ ಭೇದಿಸಿದ್ದಾರೆ. ಜೊತೆಗೆ ಈ ಜಾಲದ ಹಿಂದಿರುವವರು ಯಾರು, ಯಾರಿಗೆಲ್ಲ ಡ್ರಗ್ಸ್ ಸಪ್ಲೈ ಆಗ್ತಿತ್ತು ಅನ್ನೋದನ್ನ ತನಿಖೆ ಮಾಡ್ತಿದ್ದಾರೆ. ಮಂಜುನಾಥ್ ಯಾನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಡಿಪ್ರೆಷನ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿದೆ. ಯಂಗ್ ಜನರೇಷನ್ ಹುಡುಗರು ಡಿಪ್ರೆಷನ್ ನಿಂದ ಬಳಲ್ತಿದ್ದಾರೆ. ಅದರಲ್ಲೂ ಓದಬೇಕು, ಸಾಧನೆ ಮಾಡಬೇಕು ಅಂತ ಕನಸನ್ನ ಕಟ್ಟಿಕೊಂಡ ವಿದ್ಯಾರ್ಥಿಗಳು ವೈಫಲ್ಯ ಕಂಡಾಗ ಸಾವು ಸೆಳೀತಾ ಇದೆ. ಓದ್ಬೇಕು ಆದ್ರೆ ಆಗ್ತಿಲ್ಲ, ಸಾವೊಂದೇ ಪರಿಹಾರನ. 2 ಬಾರಿ ಫೇಲ್ ಆಗಿದ್ದ ವಿದ್ಯಾರ್ಥಿ ಮನನೊಂದು ಸಾವು. ಕಣ್ಣೀರು ಹಾಕ್ತಿರೋ ಕುಟುಂಬಸ್ಥರು, ಆತಂಕದಲ್ಲಿ ಗುಂಪು ಗುಂಪಾಗಿ ಬಂದು ನೋಡ್ತಿರೋ ಸ್ನೇಹಿತರು. ಇದೆಲ್ಲ ಕಂಡು ಬಂದಿದ್ದು ಬೈಯಪ್ಪನಹಳ್ಳಿಯ ಕೃಷ್ಣಯ್ಯ ಪಾಳ್ಯದಲ್ಲಿ. ಈ ಫೋಟೋದಲ್ಲಿ ಕಾಣ್ತಿರೋ ಈತನ ಹೆಸರು ಚಾರ್ಲಿ. 17 ವರ್ಷದ ಚಾರ್ಲಿ ನಿನ್ನೆ ರಾತ್ರಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಕೆಆರ್ಪುರ ಬಳಿಯ ಖಾಸಗಿ ಕಾಲೇಜಿನಲ್ಲಿ ಪಿಯುಸಿ ಓದ್ತಾ ಇದ್ದ ಚಾರ್ಲಿ ಪ್ರಥಮ ಪಿಯುಸಿಯಲ್ಲಿ ಫೇಲ್ ಆಗಿದ್ದ. ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಏನಾಗಿಲ್ಲ ಸರ್, ನಾನು ಏನೋ ಟ್ಯೂಷನ್ ಹೋಗಿ ಬಂದ್ಬಿಟ್ಟು ರೆಸ್ಟ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ದ ಅಷ್ಟೇ. ಸೆಕೆಂಡ್ ಪಿಯುಸಿ ಟ್ಯೂಷನ್ ಹೋಗ್ತಾ ಇದ್ದ. ಎಕ್ಸಾಮ್ ಫಸ್ಟ್ ಪಿಯುಸಿಯಲ್ಲಿ ಫೇಲ್ ಆಗ್ಬಿಟ್ಟ. ಅಣ್ಣ ಕೆಲಸ ಹುಡುಕ್ತಿದ್ದ. ತಾಯಿ ಕೆಲ ವರ್ಷಗಳ ಹಿಂದೆ ಸಾವನ್ನಪ್ಪಿದ್ರು. ತಂದೆ ವಿಕಲಚೇತನ. ಹೀಗಾಗಿ ಜವಾಬ್ದಾರಿ ಮಕ್ಕಳ ಮೇಲಿತ್ತು. ಚೆನ್ನಾಗಿ ಓದಿ ತನ್ನ ಕುಟುಂಬ ಸಾಕ್ಬೇಕು ಅಂತ ಕನಸನ್ನ ಕಂಡಿದ್ದ ಚಾರ್ಲಿಗೆ ವಿದ್ಯೆ ತಲೆಗಾತ್ಲಿಲ್ಲ. ಮೊದಲ ಪಿಯು ಫೇಲ್ ಆದ್ರೂ ಮನೆಯಲ್ಲಿ ಧೈರ್ಯ ತುಂಬಿದ್ರು, ಟ್ಯೂಷನ್ಗೆ ಕಳಿಸಿದ್ರು. ಆದ್ರೆ ಸಪ್ಲಿಮೆಂಟರಿ ಬರೆದಾಗಲೂ ಫೇಲ್ ಆಗಿದ್ದ.
ಇದರ ಜೊತೆಗೆ ಕಾಲೇಜು ಆಡಳಿತ ಮಂಡಳಿ ಟಿಸಿ ಕೊಟ್ಟು ಕಳಿಸಲು ಮುಂದಾಗಿತ್ತು. ಇದರಿಂದ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಚಾರ್ಲಿ. ಟ್ಯೂಷನಿಂದ ಬಂದ, ಡೈರೆಕ್ಟಾಗಿ ಬೆಡ್ರೂಮ್ಗೆ ಹೋದ. ಬೆಡ್ರೂಮ್ಗೆ ಹೋಗ್ಬಿಟ್ಟು ಡ್ರೆಸ್ಸಿಂಗ್ ಮಾಡ್ಕೊಂಡು ಬರ್ತೀನಿ ಅಂತ ನಾರ್ಮಲಾಗಿ ಯಾವತ್ತು ನಾರ್ಮಲಾಗಿ ಹೋದವನು ನಿನ್ನೆ ಅಂತ ಪಾಡಲ್ಲಿ ಸ್ವಲ್ಪ ತುಂಬ ಟೈಮ್ ಸ್ಪೆಂಡ್ ಮಾಡಿಬಿಟ್ಟಿದ್ದಾನೆ ಬೆಡ್ರೂಮಲ್ಲಿ. ಸೊ ಡೋರ್ ನಾಕ್ ಮಾಡಿದಾಗ ಡೋರ್ ಓಪನ್ ಆಗಿಲ್ಲ. ಸೊ ಸ್ವಲ್ಪ ಜೋರಾಗಿ ಪುಷ್ ಮಾಡಿದಾಗ ಹಿ ವಾಸ್ ಹ್ಯಾಂಗ್ಡ್. ಎಕ್ಸಾಮ್ ಎಲ್ಲ ಅವನೇ ಅಪ್ಲೈ ಮಾಡ್ದ. ನಮ್ಮಪ್ಪ ಕಾಸು ಕೊಟ್ಟರು, ಹೋಗ ನಾನು ಬರೀತೀನಿ ಪಾಸ್ ಆಗ್ತೀನಿ ಅಂತ ಹೇಳ್ದ. ತಿರ್ಗಾ ಫೇಲ್ ಆದ. ಆದರೆ ಆ ಕಾಲೇಜಲ್ಲಿ ಹೋಗಿ ಕೇಳಿದ್ರಿ ಆಗಲ್ಲ ಅಂದ್ಬಿಟ್ಟು. ಅದು ಕಾಲೇಜ್ ರೂಲ್ಸ್ ಅದು ಕೂಡ, ಎಲ್ಲ ಕಾಲೇಜ್ ಅದೇ ರೂಲ್ಸ್. ಸೊ ಸ್ವಲ್ಪ ಡಿಪ್ರೆಸ್ಡ್ ಆಗಿಬಿಟ್ಟಿದ್ದ. ಸೊ ಆಮೇಲೆ ಅವನೇ ಹೇಳ್ದ, ಲೈಕ್ ನಾನು ಟ್ಯುಟೋರಿಯಲ್ಗೆ ಹೋಗ್ತೀನಿ, ಅಲ್ಲೇ ಇದು ಮಾಡ್ತೀನಿ. ಕಾಲೇಜಲ್ಲಿ ಫೇಲ್ ಆದ ಅನ್ನೋ ಕಾರಣಕ್ಕೆ ಟಿಸಿ ಕೊಟ್ಟು ಕಳಿಸುವ ಕಾಲೇಜು ಆಡಳಿತ ಮಂಡಳಿಯ ನಿರ್ಧಾರವೇ ಕಾನೂನು ಬಾಹಿರ. ಕೇವಲ ಪಾಸ್ ಆಗುವ ವಿದ್ಯಾರ್ಥಿಗಳಿಗೆ ಪಾಠ ಮಾಡೋದಕ್ಕೆ ಸಾಧ್ಯವೇ ಎನ್ನುವುದನ್ನ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಕೇಳಬೇಕಿದೆ. ಈ ರೀತಿಯ ಶಿಕ್ಷಣ ಸಂಸ್ಥೆ ಮೇಲೆ ಬೈಯಪ್ಪನಹಳ್ಳಿ ಪೊಲೀಸರು ಕಾನೂನು ಕ್ರಮ ತೆಗೆದುಕೊಳ್ಬೇಕಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18. ನಿನ್ನೆ ತಡರಾತ್ರಿ ಬಂದ ಅನಾಮಧೇಯ ಕರೆಯೊಂದು ಬೆಂಗಳೂರು ಪೊಲೀಸರ ನಿದ್ದೆಗೆಡಿಸಿತ್ತು. ಕರೆ ಮಾಡಿದ ವ್ಯಕ್ತಿ ಶಿವಾಜಿನಗರದ ಆಜಾ ಮಸೀದಿಯಲ್ಲಿ ಬಾಂಬ್ ಇಟ್ಟಿರುವುದಾಗಿ ಹೇಳಿದ್ದ. ಅಷ್ಟೇ ಅಲ್ಲದೆ ಟೆರರಿಸ್ಟ್ಗಳು ಕೂಡ ಮಸೀದಿಯ ಒಳಗಡೆ ಇದ್ದಾರೆ ಅಂದಿದ್ದ. ಫೋನ್ ಕಾಲ್ ಬಂದಿದ್ದೇ ತಡ ಅಲರ್ಟ್ ಆದ ಪೊಲೀಸರು ರಾತ್ರಿ 10 ಗಂಟೆ ಸುಮಾರಿಗೆ ಮಾಹಿತಿ ತಿಳಿದು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಈ ವೇಳೆ ಹಿರಿಯ ಅಧಿಕಾರಿಗಳು ಸಹಿತ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರು ವರದಿಯನ್ನ ಕೊಟ್ಟಿದ್ದಾರೆ, ನೀವೇ ನೋಡಿ. ನಿನ್ನೆ ರಾತ್ರಿ 112ಗೆ ಬಂದಂತಹ ಕರೆಯಿಂದಾಗಿ ಇಡೀ ರಾತ್ರಿ ಬೆಂಗಳೂರಿನ ಪೊಲೀಸರು ನಿದ್ದೆಗೆಟ್ಟಿದ್ರು ಅಂತ ಹೇಳ್ಬೋದು. ಯಾಕಂದ್ರೆ ಶಿವಾಜಿನಗರದಲ್ಲಿರುವಂತಹ ಜುಮ್ಮಾ ಆಜಂ ಮಸೀದಿಗೆ ಬಾಂಬ್ ಬಿಟ್ಟಿರುವುದಾಗಿ 112ಗೆ ಒಬ್ಬ ವ್ಯಕ್ತಿ ಕರೆ ಮಾಡಿ ಹೇಳ್ತಾನೆ. ಕರೆ ಮಾಡಿದಂತಹ ವ್ಯಕ್ತಿ ಆ ಒಂದು ಮಸೀದಿಯ ಒಳಭಾಗದಲ್ಲಿ ಈಗಾಗಲೇ ಟೆರರಿಸ್ಟ್ಗಳು ಬಾಂಬ್ ಅನ್ನ ಇಟ್ಟಿದ್ದಾರೆ ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾನೆ. ಮಾಹಿತಿ ಕೊಟ್ಟಂತ ತಕ್ಷಣ ಇಮಿಡಿಯೇಟ್ ಆಗಿ ಕಂಟ್ರೋಲ್ ರೂಮ್ ನಿಂದ ಶಿವಾಜಿನಗರ ಪೊಲೀಸರು ಜೊತೆಗೆ ಪೂರ್ವ ವಿಭಾಗದ ಡಿಸಿಪಿಗೂ ಕೂಡ ಅಷ್ಟೇ ಮಾಹಿತಿಯನ್ನು ರವಾನೆ ಮಾಡ್ತಾರೆ. ಮಾಹಿತಿ ಬಂದಂತ ತಕ್ಷಣವೇ ರಾತ್ರಿ ಇಡೀ ಕೂಡ ಅಷ್ಟೇ ಪೊಲೀಸರು ಬಂದು ಈ ಒಂದು ಜುಮ್ಮಾ ಮಸೀದಿ ಏನಿದೆ, ಈ ಒಂದು ಜುಮ್ಮಾ ಮಸೀದಿಯನ್ನ ಸಂಪೂರ್ಣವಾಗಿ ಸರ್ಚ್ ಮಾಡ್ತಾರೆ. ಜೊತೆಗೆ ಈ ಒಂದು ಫೋನ್ ಕರೆ ಬಂದಂತ ತಕ್ಷಣವೇ ಪೊಲೀಸರು ಇಮಿಡಿಯೇಟ್ ಆಗಿ ಒಂದು ಬಾಂಬ್ ನಿಷ್ಕ್ರಿಯ ದಳ ಮತ್ತು ಶ್ವಾನ ದಳಕ್ಕೂ ಕೂಡ ಅಷ್ಟೇ ಮಾಹಿತಿಯನ್ನು ರವಾನೆ ಮಾಡ್ತಾರೆ. ಯಾಕಂದ್ರೆ ಈ ರೀತಿಯಾಗಿ ಬಾಂಬ್ ಇಟ್ಟಿರೋದಾಗಿ ಕರೆ ಬಂದಿದೆ, ಇಮಿಡಿಯೇಟ್ ಆಗಿ ಬರುವಂತ ಸೂಚನೆಯನ್ನು ಕೊಡ್ತಾರೆ. ರಾತ್ರಿ 10ವರೆಗೆ ಬಂದಂತಹ ಪೊಲೀಸರು 1:30ವರೆಗೂ ಕೂಡ ಅಷ್ಟೇ ಸಂಪೂರ್ಣವಾಗಿ ಒಂದು ಮಸೀದಿಯನ್ನ ಸರ್ಚ್ ಮಾಡ್ತಾರೆ. ಸರ್ಚ್ ಮಾಡಿದಂತಹ ಬಳಿಕ ಯಾವುದೇ ರೀತಿಯಾದಂತಹ ಒಂದು ಅನುಮಾನಾಸ್ಪದ ವಸ್ತುಗಳು ಕೂಡ ಕಂಡು ಬರಲ್ಲ, ಜೊತೆಗೆ ಯಾವುದೇ ರೀತಿಯ ಸ್ಫೋಟಕ ವಸ್ತುಗಳು ಕೂಡ ಕಂಡು ಬರೋದಿಲ್ಲ. ಇದರಿಂದ ಗೊತ್ತಾಗುತ್ತೆ ಪೊಲೀಸರಿಗೆ ಇದು ಒಂದು ರೀತಿಯಾದಂತಹ ಒಂದು ಥ್ರೆಟ್ ಮೆಸೇಜ್ ಮತ್ತು ಫೇಕ್ ಕಾಲ್ ಅನ್ನುವಂಥದ್ದು ಗೊತ್ತಾಗುತ್ತೆ. ಸದ್ಯಕ್ಕೆ ನೀವು ನೋಡ್ತಾ ಇರಬಹುದು, ಈ ಒಂದು ಜುಮ್ಮಾ ಮಸೀದಿ ಇರುವಂತಹ ರಸ್ತೆಯಲ್ಲಿ ಸಾಕಷ್ಟು ಒಂದು ವ್ಯಾಪಾರ ವಹಿವಾಟುಗಳು ಕೂಡ ನಡೀತಾ ಇರುತ್ತೆ. ಜೊತೆ ಸಾಕಷ್ಟು ಜನರು ಕೂಡ ಅಷ್ಟೇ ಇರ್ತಾರೆ. ಜೊತೆಗೆ ಈ ಒಂದು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೊಂದಿಕೊಂಡಂತ ರಸ್ತೆ ಆಗಿರುವಂತಹ ಕಾರಣಕ್ಕೋಸ್ಕರ ಇಲ್ಲಿ ವ್ಯಾಪಾರ ವಹಿವಾಟುಗಳು, ಅಂಗಡಿ ಮುಂಗಟ್ಟುಗಳು ಜಾಸ್ತಿನೇ ಇರುತ್ತೆ. ಅಂತದ್ರಲ್ಲಿ ಈ ರೀತಿಯಂತ ಒಂದು ಥ್ರೆಟ್ ಕಾಲ್ ಬಂದಿರುವಂತದ್ದು ಎಂದು ಸಹಜವಾಗಿ ಇಲ್ಲಿರುವಂತವರಿಗೆ ಒಂದು ಆತಂಕವನ್ನು ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ರಾತ್ರಿ ಇಡೀ ಕೂಡ ಅಷ್ಟೇ ಇಲ್ಲಿ ಮಸೀದಿಯನ್ನು ಸರ್ಚ್ ಮಾಡಿದ ಬಳಿಕ ಆ ಒಂದು ಫೋನ್ ಕರೆ ಮಾಡಿದಂತ ವ್ಯಕ್ತಿ ಯಾರು ಏನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಸಂಗ್ರಹ ಮಾಡಿ ಹೊರಟಿರುವಂತದ್ದು. ಸದ್ಯಕ್ಕೆ ಪೊಲೀಸರಿಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರವಾಗಿ ಆ ಒಂದು ಫೋನ್ ಕರೆ ಮಾಡಿದಂತ ವ್ಯಕ್ತಿ ಬೆಂಗಳೂರಿನಿಂದ ಹೊರಗಡೆ ಇದ್ಕೊಂಡು ಈ ರೀತಿಯಂತ ಒಂದು ಫೇಕ್ ಕಾಲ್ ಮಾಡಿದ ಅನ್ನೋದ್ರ ಬಗ್ಗೆ ಗೊತ್ತಾಗಿದ್ದು, ಸದ್ಯಕ್ಕೆ ಶಿವಾಜಿನಗರ ಪೊಲೀಸರು ಕೂಡ ಅಷ್ಟೇ ಆ ಒಂದು ವ್ಯಕ್ತಿಗೋಸ್ಕರ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಮಂಜುನಾಥ್, ನ್ಯೂಸ್ 18 ಬೆಂಗಳೂರು. ಜೂನ್ 2ರಂದು ಮುಂಜಾನೆ 6 ಗಂಟೆ